ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನಪ್ಪ ಈ ವ್ಲಾಗ್ ಅಂದರೆ, ಈ ವ್ಲಾಗ್ ಒಂದು ಕಂಪ್ಲೀಟಾಗಿ ನನ್ನ ಮಗಳ ಜೊತೆ ನಾನು ವೀಡಿಯೋನ ಶೂಟ್ ಮಾಡಿದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ನಾವು ನಮ್ಮ ಮನೆಯಿಂದ ನಮ್ಮ ಮಮ್ಮಿ ಮನೆಗೆ ಹೋಗಬೇಕಾದ್ರೆ ನಾವು ಬಿಡದಿಲಿ ಎಳ್ಕೊಂಡಿದ್ವಿ. ಅಂದರೆ ಬಿಡದಿಲಿ ಸ್ಟಾಪ್ ಇತ್ತು, ಅಲ್ಲಿ ಎಳ್ಕೊಂಡಿದ್ವಿ. ಸೊ ಅಲ್ಲಿಗೆ ನಮ್ಮ ಮನೆಯವ್ರು ಬಂದಿದ್ದರು. ಅಂದರೆ ನನಗೆ ಸ್ವಲ್ಪ ಸ್ನ್ಯಾಕ್ಸ್ ಬೇಕಿತ್ತು. ಸ್ನ್ಯಾಕ್ಸ್ ಕೊಡಿಸ್ಕೊಂಡು ನಮ್ಮನ್ನ ನೋಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದರು. ಫೈನಲಾಗಿ ನಾವು ನಮ್ಮ ಮಮ್ಮಿ ಮನೆಗೆ ಬಂದ್ವಿ. ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಪಾಪು ದಿಶಿಗೆ ಬಂದ ತಕ್ಷಣ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಮಾಡಿ ಬೇರೆ ಡ್ರೆಸ್ ಹಾಕಿ ಅವಳನ್ನ ಆಡೋದಕ್ಕೆ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಅವಳನ್ನ. ನೆಕ್ಸ್ಟ್ ಗೈಸ್, ಇಲ್ಲಿವರೆಗೂ ಶೂಟ್ ಮಾಡಿದ್ದು ಬಂದು ನಾನು ನಮ್ಮ ಮನೆಗೆ ಬಂದ ದಿನ ಇಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದು. ನೆಕ್ಸ್ಟ್ ಇದು ಬಂದು ಅದು ನೆಕ್ಸ್ಟ್ ಮಾರ್ನಿಂಗ್ ಮಮ್ಮಿ ಅಂದರೆ ಟಿಫನಿಗೆ ದೋಸೆ ಮಾಡಿದರು. ದೋಸೆ, ಆಲೂಗಡ್ಡೆ ಪಲ್ಯ. ಅಲ್ಲಿ ನಮ್ಮ ಪಾಪು ಜೊತೆ ಆಟ ಆಡಿಸ್ಕೊಂಡು ಅವಳು ನಾನು ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟಿಫನ್ ಮಾಡ್ಕೊಳ್ತಿದ್ದೆ. ಇವಳಿಗೂ ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ಪೀಸ್ ಮಾಡಿ ಅವಳಿಗೂ ದೋಸೆ ತಿನ್ನಿಸ್ತಿದ್ದೆ. ದೋಸೆ ಇಡ್ಲಿ ತಿಂದರೆ ಸ್ವಲ್ಪ ನೀರಿಗೆ ದಾಹ ಆರುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೂ ಸ್ವಲ್ಪ ನೀರು ಕುಡಿಸೋಣ ಅಂದ್ಬಿಟ್ಟು ಫೀಡಿಂಗ್ ಬಾಟ್ಲಿಗೆ ನೀರು ಹಾಕಿ ಕೊಟ್ಟಿದ್ದೆ. ಹಿಂಗೆ ಅಲ್ವಾ ನಮ್ಮನೆ ತವ್ರ ಮನೆಗೆ ಬಂದಾಗ ಹೆಣ್ಮಕ್ಳಿಗೆ ಫ್ರೀಡಮ್ ಆಗಲಿ, ಫ್ರೀ ಆಗಲಿ, ಏನೂ ಕೆಲಸ ಇಲ್ಲದೆ ಆರಾಮಾಗಿ ಸ್ಟೇ ಆಗಿ ನೆಮ್ಮದಿಯಾಗಿ ನಮ್ಮ ಇಷ್ಟ ಬಂದಂತೆ ಇರ್ಬೋದು. ಬಟ್ ಗಂಡನ ಮನೇಲಿ ಆಗಿರೋದಕ್ಕಾಗಲ್ಲ. ನೆಕ್ಸ್ಟ್ ಇಲ್ಲಿ ನಮ್ಮ ಪಾಪುಗೆ ಸ್ನಾನ ಮಾಡಿಸೋಣ. ಅವಳು ಸ್ವಲ್ಪ ಎಲ್ಲ ಗಲೀಜು ಮಾಡ್ಕೊಬಿಟ್ಟಿದ್ಲು. ಅಂದರೆ ಸ್ವಲ್ಪ ಬಟ್ಟೆ ಎಲ್ಲ ಡರ್ಟಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಫ್ರೆಶ್ ಅಪ್ ಮಾಡೋಣ ಅವಳನ್ನ ಅಂತ ಹೇಳಿಬಿಟ್ಟು ಅವಳಿಗೆ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋದೆ. ಫೈನಲಾಗಿ ಅವಳನ್ನ ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದು ಈ ರೀತಿ ರೆಡಿ ಮಾಡಿ ಕೂರಿಸಿದ್ದೀನಿ. ಅಲ್ಲಿ ನಾನು ವೀಡಿಯೋ ಮಾಡ್ಕೊಳ್ತಿದ್ದೆ ಅಲ್ವಾ, ಅದಕ್ಕೋಸ್ಕರ ಅವಳು ದಿಶಾ ಅಂದರೆ ಸಾಕು, ಅವಳ ನೇಮ್ ಹೋಗಿದ್ರೆ ಅವಳು ಸ್ಮೈಲ್ ಮಾಡ್ತಾಳೆ. ನೋಡ್ತಾ ಇರ್ಬೋದು ನೀವೇ. ಏಯ್ ಮುದ್ದಮ್ಮ, ದಿಶಾ ಮುದ್ದಮ್ಮ. ನೆಕ್ಸ್ಟ್ ಗೈಸ್, ಆ ದಿನದ ಒಂದು ವ್ಲಾಗ್ ಎಂಡ್ ಆಯಿತು ಅಲ್ಲಿಗೆ. ಇದು ಬಂದು ಅದ್ರ ನೆಕ್ಸ್ಟ್ ಮಾರ್ನಿಂಗ್ದು ವೀಡಿಯೋನ ಶೂಟ್ ಮಾಡ್ತಾ ಇರೋದು. ಈ ವಿಡಿಯೋ ಶೂಟ್ ಮಾಡಿದಾಗ 12 o'clock ಸಮಥಿಂಗ್ ಆಗಿತ್ತು. ನಮ್ಮ ಪಾಪುಗೆ ದಿಶುಗೆ ಏನೇನು ಟೈಮ್ ಆಯ್ತಲ್ವ, ಅವಳಿಗೆ ಟಿಫನ್ ಅಂದರೆ ಅವಳಿಗೆ ಸರಿ ತಿನ್ನಿಸೋದು. ನನ್ನ ಟೈಮಿಂಗ್ಸ್ ಬಂದು 12 o'clock ಅವಳಿಗೆ ಸರಿ ತಿನ್ನಿಸೋದು. ಸೊ ಸರಿ ಮಾಡೋಣ ಅಂತ ಹೇಳಿಬಿಟ್ಟು ಅವಳನ್ನ ಅಲ್ಲಿ ಆಚೆ ಉಳ್ಳಾಕಿದೆ. ಬಟ್ ಅವಳು ನನ್ನನ್ನು ಬಿಟ್ಟು ಇರೋದೇ ಇಲ್ಲ ಗೈಸ್. ಅವಳು ನನ್ನ ನೋಡಿದ್ರೆ ಸಾಕು ಅಳೋದು, ನನ್ನ ಎತ್ಕೊತಿಲ್ಲ ಅಂದ್ಬಿಟ್ಟು ಅಳೋದು, ಅದನ್ನೆಲ್ಲ ಮಾಡ್ತಾಳೆ. ಸೊ ಅವಳನ್ನ ಅಲ್ಲಿ ಆಚೆ ಉಳ್ಳಾಕಿರ್ಬೇಕಾದ್ರೆ ತುಂಬಾ ಅಳ್ತಾಯಿದ್ಲು, ನಾನು ಎತ್ಕೊಳ್ಳಿಲ್ಲ, ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಅವಳು ತಂದು ಅಲ್ಲೇ ಕೂರಿಸ್ಕೊಂಡು ನಾನೇ ಸರಿ ಮಾಡ್ತಾಯಿದ್ದೀನಿ. ಅಲ್ಲಿ ನಾನು ಯಾಕೆ ಆ ಥರ ರಿಯಾಕ್ಟ್ ಮಾಡಿದೆ ಅಂತಂದರೆ, ಅಲ್ಲಿ ಪಕ್ಕದಲ್ಲಿ ಚಾಕು ಆಗಿರ್ಬೋದು, ಗ್ಲಾಸ್ ಏನಾದ್ರು ಇದ್ದರೆ ಅದನ್ನು ಎತ್ಕೊಂಡು ಬಾಯಿಗೆ ಹಾಕ್ಕೊತಾ ಇರ್ತಾಳೆ ಅವಳು. ಸೊ ಅದಕ್ಕೆ ನನಗಂತೂ ಇತ್ತೀಚೆಗೆ ಅವಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ರಿಸ್ಕ್ ಆಗಿಬಿಟ್ಟೈತೆ. ನನಗಂತೂ ಏನಾದ್ರು ಸಿಕ್ಕಲಿ ಬಾಯಿಗೆ ಹಾಕ್ಕೊತಾನೆ ಇರ್ತಾಳೆ. ನನಗಂತೂ ಸೀರಿಯಸ್ಲಿ ಹೇಗಾಗುತ್ತೆ ಅಂದರೆ, ಮಕ್ಕಳನ್ನ ಮೇಂಟೈನ್ ಮಾಡ್ಕೊಂಡು ಮನೆ ಕೆಲಸ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ. ಅದು ಯಾರ್ಯಾರಿಗೆ ಅನುಭವ ಆಗಿದ್ದೆ ಅವರಿಗೆ ಮಾತ್ರನೇ ಗೊತ್ತಿರುತ್ತೆ. ಆ್ಯಕ್ಚುಲಿ ಗೈಸ್, ಈ ಒಂದು ಕ್ಲಿಪ್ಪಿಂಗಿಗೆ ಬಂದು ನಾನು ರಿಯಲ್ ವಾಯ್ಸ್ನ ಕೊಡ್ಬೋದಿತ್ತು. ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಬ್ಯಾಕ್ಗ್ರೌಂಡಿಂದ ಯಾವುದಾದ್ರೂ ಮ್ಯೂಸಿಕ್ ಬಂದರೆ ಅದನ್ನ ಡಿಲೀಟ್ ಮಾಡ್ತಾರೆ ಅನ್ನೋ ಒಂದು ಕಾರಣದಿಂದ ನಾನು ಇದಕ್ಕೆ ರಿಯಲ್ ವಾಯ್ಸ್ನ ಕೊಡ್ತಾಯಿಲ್ಲ. ನಾನು ಬಂದು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಅವಳಿಗೆ ಸ್ವಲ್ಪ ನೀರು ಕೊಡೋಣ ಅಂತ ಹೇಳಿಬಿಟ್ಟು ಅವಳಿಗೆ ಸ್ವಲ್ಪ ನೀರು ಕಾಯಿಸ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ದೆ ನಾನು. ಅವಳಿಗಂತೂ ಗಾಯ್ಸ್ ಸೀರಿಯಸ್ಲಿ ಮಕ್ಕಳು ಅಂದರೆ ಅಪ್ಪ ಸೀರಿಯಸ್ಲಿ ಅವರು ಬೆಳೆದು ದೊಡ್ಡವರಾಗೋ ತನಕ ನಮ್ಗೆ ಎಷ್ಟು ಕಷ್ಟ ಅನಿಸುತ್ತೆ ಅಂದರೆ ಸೀರಿಯಸ್ಲಿ ತುಂಬಾ ಕಷ್ಟ. ಅಂತೂ ನನ್ನ ಮಗಳಂತೂ ಅವಳಿಗೆ ಈ ಸರಿ ತಿನ್ನಿಸ್ಬೇಕಾಗಿರ್ಬೋದು ಅಥವಾ ಅನ್ನ ತಿನ್ನಿಸ್ಬೇಕಾದ್ರೆ ಆಗಿರ್ಬೋದು, ಎಷ್ಟು ಒಂದೊಂದು ದಿನ ತುಂಬ ಚೆನ್ನಾಗಿ ತಿನ್ಕೋತಾಳೆ. ಬಟ್ ಒಂದೊಂದು ದಿನ ಎಷ್ಟು ಹಠ ಮಾಡ್ತಾಳೆ ಅಂದರೆ ಹೊಡೆದು ಬಿಡೋಣ ಅನ್ನೋಷ್ಟು ತುಂಬ ಕೋಪ ಬರೆಸ್ತಾಳೆ ಗೈಸ್. ಬಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಏನು ಮಾಡೋಕ್ಕಾಗುತ್ತೆ, ಮಕ್ಕಳು ಅಂದಮೇಲೆ ಅದೆಲ್ಲ ಇದ್ದಿದ್ದೆ ಅಂದ್ಕೊಂಡು ಏನು ಮಾಡೋದಕ್ಕಾಗಲ್ಲ, ಸವರಿಸ್ಕೊಂಡು
ನಿಧಾನಕ್ಕೆ ಅವಳನ್ನ ಸಮಾಧಾನ ಮಾಡಿಕೊಂಡು ಆಟ ಆಡಿಸ್ಕೊಂಡು ಸುತ್ತ ತೋರಿಸ್ಕೊಂಡು ತಿನ್ನಿಸ್ಬೇಕಾಗತ್ತೆ. ಅದರಲ್ಲಂತೂ ಈ ಫ್ರೂಟ್ಸ್ ಅಂದರೆ ತುಂಬ ಚೆನ್ನಾಗಿ ತಿನ್ಕೊತಾಳೆ ಅವಳು. ಅಂದರೆ ಈಗ ಜಾಸ್ತಿ ಫ್ರೂಟ್ಸ್ ಅಂದರೆ ಬೇರೆದು ಹೀಗೆ ಆ್ಯಪಲ್ ಎಲ್ಲ ಕೊಡೋದಕ್ಕೆ ಹೋಗ್ತಿಲ್ಲ ಅವಳಿಗಿನ್ನು. ಪೊಮಗ್ರೆನೇಟ್ ಆಗಿರ್ಬೋದು ಅಥವಾ ಮೂಸಂಬಿ ಹಣ್ಣಾಗಿರ್ಬೋದು, ಅದೆರಡೇ ನಾನು ಅವಳಿಗೆ ಜಾಸ್ತಿ ಕೊಡೋದು. ಬೇರೆ ಯಾವುದು ಫ್ರೂಟ್ಸ್ ಕೊಡ್ತಿಲ್ಲ, ಶೀತ ಆಗುತ್ತೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಇದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂದ್ಬಿಟ್ಟು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕೆ ನಾನು ಕೈನ ತೋರಿಸ್ತಾ ಇದ್ದೀನಿ ಅಂದರೆ ಬ್ಯಾಂಗಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಕೈಗೆ, ಅದಕ್ಕೋಸ್ಕರ ಅದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಪಾಪು ಅಂತೂ ಇತ್ತೀಚೆಗಲ್ಲ, ಅವಳಿಗೆ ಒಂದು 7 ಮಂತ್ ಕಂಪ್ಲೀಟ್ ಆಗಿದ್ದು ತುಂಬ ಆಟ ಕಲ್ತ್ಕೊಬಿಟ್ಟಿದ್ದಾಳೆ. ನಾನು ಏನು ಕೇಳಿದ್ರು ರಿಯಾಕ್ಟ್ ಮಾಡ್ತಾಳೆ ಎಲ್ಲದಕ್ಕೂ. ಕುತ್ಕೊಬಿಟ್ಲು ನನ್ನ ಮಗಳು, ಕುತ್ಕೊಂಡ್ಬಿಟ್ಲು. ಬಾಪು ಏಯ್ ಚಿನ್ನು ಆನ ಮಾಡ್ತಿದ್ದೆ ಮಗಳ. ಅಯ್ಯ ಬಿದ್ದೋಗ್ತೀರಾ ಬಂಗಾರಿ ನೀವು, ಬಂಗಾರಿ ಹೆಂಗ್ ನಗ್ತಾರೆ. ಏನು ಆನ ಮಾಡ್ತಾ ಇದ್ದೀರಾ? ಬಾ 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 ಬಾ. ಬಾ ಕಂದ. ಏಯ್ ಚಿನ್ನಮ್ಮ ಇದು ಚಿನ್ನಮ್ಮ. ನೆಕ್ಸ್ಟ್ ಇಲ್ಲಿ ಬಂದು ಅಂದರೆ ತುಳಸಿ ಪ್ಲ್ಯಾಂಟ್ ಹತ್ರ ಅವಳಿಗೆ ಕೂರಿಸಿ ಫೋಟೋ ತೆಗ್ಸೋಣ ಅಂತ ಹೇಳಿಬಿಟ್ಟು ಅವಳನ್ನ ಕೂರಿಸಿದೆ. ಬಟ್ ಅವಳು ಏನು ಮಾಡ್ತಾಳೆ ಅಂದರೆ, ಇವಾಗ ಒಂದು ಗೊಂಬೆ ಹತ್ರ ಆಗಿರ್ಬೋದು ಅಥವಾ ಏನೋ ಒಂದು ನಾವು ಪಕ್ಕದಲ್ಲಿ ಏನಾದ್ರು ಕೊಟ್ಟು ಅಥವಾ ಇಟ್ಟು ಫೋಟೋ ತೆಗ್ಸೋದಕ್ಕೆ ಹೋದರೆ ಅದ್ರ ಮೇಲೆ ಕಣ್ಣು ಹಾಕ್ತಿರ್ತಾಳೆ ಅವಳು. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ನಗ್ತಾಳೆ ಅಂತ. ನಾನಂತೂ ನನ್ನ ಮಗಳು ಸ್ಮೈಲ್ಗೆ ಫಿದಾ ಆಗಿಬಿಡ್ತೀನಿ. ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನ್ನ ಮಗಳ ಜೊತೆ ಕಂಪ್ಲೀಟ್ ವ್ಲಾಗ್ ಶೂಟ್ ಮಾಡಿರೋದು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.